ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮುಂದಿನ ಸೀಸನ್ಗೆ ನಾವು ಸೇವಂತಿಗೆ ಗಿಡನ ಯಾವ ರೀತಿ ಸೇವ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ನೋಡಿ ಹಳೆ ಗಿಡಗಳು, ಅಂದರೆ ಹೋದ ವರ್ಷ ಇದ್ದಿದ್ದಂಥ ಸೇವಂತಿಗೆ ಗಿಡಗಳು ಎಲ್ಲ ಯಾವ ಥರ ಆಗಿದೆ ನೋಡಿ. ಇವಾಗ ಇದನ್ನೆಲ್ಲ ತೆಗೆದುಬಿಟ್ಟು ನಾವು ಅಂದರೆ ಚೆನ್ನಾಗಿರೋಂತಹ ಗಿಡಗಳನ್ನೆಲ್ಲ ಆರಿಸ್ಬಿಟ್ಟು ನಾವು ಬೇರೆ ಪಾಟ್ಗೆ ನಾವು ಹಾಕ್ತು ಅಂದರೆ ನಮಗೆ ಮುಂದಿನ ಸೀಸನ್ಗೆ ಗಿಡಗಳು ರೆಡಿ ಆಗುತ್ತೆ. ಅದರಲ್ಲೂ ನೋಡಿ ಇದು ಒಣಗಿರೋ ಅಂತಹ ಎಲೆ ಮತ್ತು ಒಣಗಿರೋ ಅಂತಹ ಕಡ್ಡಿ, ಈ ಹೂವು ಬಿಟ್ಟು ಎಲ್ಲ ಮುಗ್ದಿರುತ್ತಲ್ಲ ಕಡ್ಡಿ, ಅದನ್ನೆಲ್ಲ ಕಟ್ ಮಾಡಿ ಇವಾಗ ನಾನು ಫಸ್ಟ್ಗೆ ಅದು ಒಣಗಿರೋ ಎಲೆ ಎಲ್ಲ ತೆಗೆದು ಒಣಗಿರೋ ಅಂಥ ಕಡ್ಡಿಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ. ಆಮೇಲೆ ನಾನು ಅದು ಪಾಟಿಂದ ತೆಗೆದು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ. ಅಂದರೆ ನಾನು ಇದೇ ಥರನೇ ಶಿಫ್ಟ್ ಮಾಡಲ್ಲ, ಅಂದರೆ ಚೆನ್ನಾಗಿರೋ ಅಂತಹ ಸಸಿಗಳನ್ನ ಮಾತ್ರ ತೆಗೆದು ಹಾಕ್ತೀನಿ. ಇನ್ನು ಮಿಕ್ಕಿದಂಥ ಸಸಿಗಳನ್ನೆಲ್ಲ ನಾನು ಕಾಂಪೋಸ್ಟ್ಗೆ ಹಾಕತ್ತೀನಿ. ಮತ್ತು ನೋಡಿ ತುಂಬ ಸಸಿಗಳಿದ್ದಾವೆ. ಸೇವಂತಿಗೆ ಸಸಿಗಳಿಗಂತೂ ನನಗಂತೂ ಏನು ಒಂಥರ ಚಿಂತೆನೇ ಇಲ್ಲ, ಅಷ್ಟೊಂದು ಸಸಿಗಳಿದ್ದಾವೆ ನೋಡಿ. ಇವಾಗ ಇದನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾವು ಬೇರೆದಕ್ಕೆ ರೆಡಿ ಮಾಡಬೇಕು. ನೋಡಿ ಯಾವ ಥರ ಆಗಿದೆ ನೋಡಿ. ಇವೆಲ್ಲ ಹೋದ ವರ್ಷದ ಗಿಡಗಳು, ಇನ್ನೂ ಸುಮಾರು ಗಿಡಗಳಿದ್ದಾವೆ. ಅಂದರೆ ನಾನು ಸ್ವಲ್ಪ ತೋರಿಸ್ತಿದ್ದೀನಿ, ಯಾಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ, ನಿಮಗೂ ನೋಡೋದಕ್ಕೂ ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಹಾಳಾಗ್ಬಿಟ್ಟಿದೆ ಗಿಡಗಳೆಲ್ಲ. ಅಂದರೆ ಇದು ನಾವು ವರ್ಷ ಇದನ್ನು ಚೇಂಜ್ ಮಾಡ್ತಾನೆ ಇರಬೇಕು. ನಾವು ಹಂಗೆ ಬಿಡ್ತು ಅಂತ ಅಂದರೆ ಬರಲ್ಲ, ನಮಗೆ ನೀಟಾಗಿ ಸಸಿಗಳು ಬರಲ್ಲ ಮತ್ತು ಹೂವುಗಳು ಬರಲ್ಲ ನೋಡಿ. ಈ ಥರ ಆಗಿರುತ್ತೆ. ಇವಾಗ ನೋಡಿ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿದ್ದಾಯಿತು. ಒಣಗಿರೋ ಎಲೆ ಅದು ಕಡ್ಡಿ ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ನಾನು ಈ ಪಾಟಿಂದ ತೆಗೆದು ನೆಕ್ಸ್ಟ್ ಇನ್ನೊಂದು ಪಾಟ್ಗೆ ಇದರಲ್ಲಿರೋವಂಥ ಸಸಿಗಳು, ಅಂದರೆ ಚೆನ್ನಾಗಿರೋವಂಥ ಸಸಿಗಳನ್ನ ಮಾತ್ರ ಆರಿಸ್ಕೊಂಡು ನಾನು ಬೇರೆ ಪಾಟ್ಗೆ ರೀಪಾಟ್ ಮಾಡ್ತೀನಿ. ಇಷ್ಟು ಸಸಿನೂ ನಾನು ಹಾಕೋದಿಲ್ಲ. ಇನ್ನು ಮಿಕ್ಕಿದಂಥ ಸಸಿಗಳನ್ನ ನಾನು ತೆಗೆದು ಕಾಂಪೋಸ್ಟ್ಗೆ ಹಾಕ್ತೀನಿ. ನಾವು ಒಂದು ಸಸಿನ ತಂದು ಹಾಕೊಂತು ಅಂದರೆ ನೋಡಿ ಎಷ್ಟೊಂದು ಸಸಿಗಳು ಸಿಗುತ್ತೆ ನಮಗೆ. ಅದು ಒಂದೇ ಒಂದು ಕಡ್ಡಿಯಿಂದ ಅಷ್ಟು ಸಸಿಗಳು ಬರುತ್ತೆ ನೋಡಿ. ಇದರಲ್ಲೂ ಅಷ್ಟೇ ನಾನು ಚೆನ್ನಾಗಿರೋ ಬೇಕಾಗಿರೋ ಅಂತಹ ಸಸಿಗಳನ್ನ ಆರಿಸ್ಕೊತೀನಿ. ಇನ್ನು ದೊಡ್ಡದಾಗಿ ಕಡ್ಡಿ ಥರ ಎಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ನಾನು ಕಾಂಪೋಸ್ಟ್ಗೆ ಹಾಕ್ತೀನಿ. ಕಾಂಪೋಸ್ಟ್ಗೆ ಅಂದರೆ ನಾನು ಏನು ಗೊಬ್ಬರ ಮಾಡೋದಕ್ಕಂತ ಹಾಕೋದಿಲ್ಲ, ಇದಕ್ಕೇನೆ ಈ ಪಾಟ್ಗೆ ಇವಾಗ ನೆಕ್ಸ್ಟ್ ಪಾಟ್ಗೆ ನಾನು ಈ ಸಸಿನ ಹಾಕ್ತೀನಲ್ಲ, ಅದೇ ಪಾಟ್ಗೆ ನಾನು ಈ ಬೇಕಿಲ್ಲದೆ ಇರೋಂಥ ಸೇವಂತಿಗೆ ಗಿಡ ಸಸಿಗಳನ್ನೆಲ್ಲನೂ ಅದ್ರಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ನಾನು ಅದ್ರ ಮೇಲೆ ಸಸಿ ನೆಡ್ತೀನಿ. ಏಕೆಂದರೆ ಇದು ಚೆನ್ನಾಗೇ ಬೇರೆಲ್ಲ ಬಿಟ್ಕೊಂಡು ನಮಗೆ ಹೂ ಬಿಡೋ ಅಷ್ಟೊತ್ತಿಗೆ ಅದು ಕೊಳ್ತು ಗೊಬ್ಬರನೂ ಆಗಿರುತ್ತೆ. ನಮಗೆ ಇದು ಸೇವಂತಿಗೆ ಗಿಡಕ್ಕೆ ಒಳ್ಳೆ ಗೊಬ್ಬರನೂ ಸಿಕ್ಕಿದಂಗೆ ಆಗುತ್ತೆ, ಅದಕ್ಕೆ ಎನರ್ಜಿನೂ ಬರುತ್ತೆ. ಹಂಗಾಗಿ ನಾನು ಇದೇ ಥರನೇ ಮಾಡೋದು ಹೆಚ್ಚಾಗಿ ನೋಡಿ. ಇದರಲ್ಲೂ ಅಷ್ಟೇ ನಾನು ಫಸ್ಟೇ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಆಮೇಲೆ ನಾನು ಈ ಸಸಿಗಳನ್ನ ನೆಡ್ತೀನಿ. ಪಾಟಿಂಗ್ ಮಿಕ್ಸು ಅಂತ ನೋಡೋದಾದರೆ ನಾನು ಇದಕ್ಕೆ ಮಣ್ಣು ಮತ್ತು ಕಾಂಪೋಸ್ಟು, ಬೇವಿನ ಹಿಂಡಿ ಮತ್ತು ಸ್ವಲ್ಪ ಕುರಿ ಗೊಬ್ಬರನ ಹಾಕಿದ್ದೀನಿ. ನೀವು ಬೇಕಿತ್ತು ಅಂದರೆ ಮರಳು ಸಹ ಹಾಕೋಬೋದು. ನನಗೆ ಇಲ್ಲೆಲ್ಲೂ ಮರಳು ಸಿಗೋದಿಲ್ಲ, ಹಂಗಾಗಿ ನಾನು ಇಷ್ಟನ್ನು ಮಾತ್ರ ಹಾಕಿದ್ದೀನಿ. ನಿಮ್ಮ ಕಡೆ ಮರಳು ಸಿಗುತ್ತೆ ಅನ್ನೋದಾದರೆ ನೀವು ಮರಳು ಸಹ ಹೆಚ್ಚಾಗಿ ಹಾಕೊಳ್ಳಿ. ಮರಳು ಹಾಕಿದ್ರೆ ಅಂದರೆ ಮಣ್ಣೆಲ್ಲ ಫ್ರೀ ಇರುತ್ತೆ, ಗಿಡಗಳು ಚೆನ್ನಾಗೂ ಸಹ ಬರುತ್ತೆ. ನನಗೆ ಇಲ್ಲಿ ಮರಳು ಸಿಗೋದಿಲ್ಲ, ಹಂಗಾಗಿ ನಾನು ಇಷ್ಟು ಮಾತ್ರ ಗೊಬ್ಬರಗಳನ್ನ ಹಾಕಿದ್ದೀನಿ. ಇನ್ನೂ ಸುಮಾರು ಪಾಟ್ಗಳೆಲ್ಲ ತೆಗಿಬೇಕು, ಅಂದರೆ ನಾನು ಸ್ವಲ್ಪ ಮಾತ್ರ ತೋರಿಸಿದ್ದೀನಿ. ಯಾಕೆಂದರೆ ತುಂಬ ವಿಡಿಯೋ ಲೆಂತಿ ಆದರೆ ನೋಡೋದಕ್ಕೂ ನಿಮಗೂ ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಪಾಟ್ಗಳನ್ನ ತೆಗೆದು ಈ ಕಡೆ ಇಟ್ಕೊಂಡಿದ್ದೀನಿ. ಅಂದರೆ ಬಿಸಿಲಿರೋ ಕಾರಣ ನಾನು ಇಲ್ಲಿ ಸಿಂಟೆಕ್ಸ್ ಕೆಳಗಡೆ ಕೆಲಸ ಮಾಡೋದು. ಈ ರೀಪಾಟ್ ಮಾಡೋದಾಗಲಿ ಈ ಥರ ಮತ್ತು ಬೇರೆ ಏನಾದರೂ ಕೆಲಸ ಮಾಡೋದಾಯ್ತು ಅಂದರೆ ನಾನು ಅಲ್ಲಿ ಸಿಂಟೆಕ್ಸ್ ಕೆಳಗಡೆ ಅಲ್ಲಿ ಎಲ್ಲನೂ ತೆಗೆದು ಪಾಟ್ಗಳೆಲ್ಲನೂ ಇಟ್ಟು ಅದೆಲ್ಲ ಕ್ಲೀನ್ ಮಾಡಿ ಇವಾಗ ನಾನು ಎಲ್ಲನೂ ಬೇರೆ ಪಾಟ್ಗೆ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಚೆನ್ನಾಗಿರೋ ಅಂಥ ಸಸಿಗಳನ್ನ ಆರಿಸ್ಕೊಂಡು ನಾವು ಬೇರೆ ಪಾಟಿಗೆ ಹಾಕೋಬೋದು. ಇನ್ನು ನೆಕ್ಸ್ಟ್ ಸೀಸನ್ಗೆ ನಾವು ಈ ಥರ ಹಾಕ್ಕೊಂತು ಅಂದರೆ ಇನ್ನೇನು ಹೂ ಬಿಡೋ ಅಷ್ಟರೊಳಗೆ ಎಲ್ಲ ಇವು ರೆಡಿ ಆಗುತ್ತೆ. ಹಾಗಾಗಿ ನಾನು ಸುಮಾರು ಪಾಟ್ಗೆ ಹಾಕಿದ್ದೀನಿ. ಅಂದರೆ ಇದೆಲ್ಲ ಯೆಲ್ಲೋ ಕಲರು ಮತ್ತು ವೈಟು ಎರಡು ಇದೆ. ಇನ್ನು ಪಿಂಕ್ದೊಂದು ನಾನೇನು ತೋರಿಸಿಲ್ಲ ಇದರಲ್ಲಿ, ಏಕೆಂದರೆ ಪಿಂಕ್ದು ಅದು ಸುಮಾರು ಪಾಟ್ ಇದೆ, ಅದನ್ನು ತೆಗೆದು ಕ್ಲೀನ್ ಮಾಡಬೇಕು. ಇದೇನೇ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನೇನು ತೋರಿಸಿಲ್ಲ. ಅಂದರೆ ಅದು ಪಿಂಕು ಕಟಿಂಗ್ ಇಟ್ಟಿದ್ನಲ್ಲ ಅದ್ರ ಮಾತ್ರ ನಾನು ಇದಕ್ಕೇ ರಿಪಾರ್ಟ್ ಮಾಡ್ತಿದ್ದೀನಿ ಅಷ್ಟೇ ನೋಡಿ. ಇವೆಲ್ಲ ಚೆನ್ನಾಗಿರೋಂಥ ಸಸಿಗಳನ್ನೆಲ್ಲ ನಾನು ಹಾರಿಸ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಚಿಕ್ಕದಾಗಿರೋವಂಥ ಸಸಿಗಳನ್ನೇ ಹಾರಿಸ್ಕೊಳ್ಳಿ, ಅದೇನು ಬರುತ್ತೆ ನಮಗೆ. ನೆಕ್ಸ್ಟ್ ಈಗ ಹೂ ಬಿಡೋ ಅಷ್ಟರೊಳಗೆ ಇದೆಲ್ಲ ಚೆನ್ನಾಗಿ ದೊಡ್ಡದಾಗಿ ನಮಗೆ ಹೂವು ಸಹ ಸಿಗುತ್ತೆ.
ಬೇವಿನ ಹಿಂಡಿನ ನೀವು ಹಾಕಬೇಕಾದ್ರೆ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ಅದು ತುಂಬ ಹೀಟ್ ಇರೋ ಕಾರಣ ಗಿಡಗಳು ಸುಟ್ಟೋಗುತ್ತೆ. ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ. ಅಂದರೆ ನಾನು ಪಾಟಿಂಗ್ ಮಿಕ್ಸ್ ಮಾಡಬೇಕಾದ್ರೂ ಸ್ವಲ್ಪನೇ ಹಾಕೋದು, ಯಾಕೆ ಅಂತಂದರೆ ಅದರಲ್ಲಿ ಯಾವುದೇ ರೀತಿ ಹುಳಗಳು ಏನು ಬರದೇ ಇರಲಿ ಅನ್ನೋದಕ್ಕೋಸ್ಕರನೇ ನಾವು ಬೇವಿನ ಹಿಂಡಿನ ಹಾಕಿ ಪಾಟಿಂಗ್ ಮಿಕ್ಸ್ ಮಾಡೋ ಅಂಥದ್ದು. ನೋಡಿ ಇವಾಗ ನಾನು ಅದರಲ್ಲಿರೋ ಅಂತಹ ಚೆನ್ನಾಗಿರೋ ಅಂಥ ಸಸಿಗಳನ್ನೆಲ್ಲ ಹಾರಿಸ್ಬಿಟ್ಟು ನಾನು ಬೇರೆ ಪಾಟಿಗೆ ಹಾಕಿದ್ದೀನಿ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ನಾನು ಅಲ್ಲಿ ಲೈನಲ್ಲಿ ಇಟ್ಟಿದ್ದೀನಿ. ಅಂದರೆ ಅವೆಲ್ಲನೂ ತೆಗಿಬೇಕು. ಅಂದರೆ ನಾನು ಎಲ್ಲನೂ ತೆಗೆದು ಸ್ವಲ್ಪ ಸ್ವಲ್ಪ ಮಾತ್ರ ಚೆನ್ನಾಗಿರೋ ಸಸಿಗಳನ್ನ ಆರಿಸಿಡ್ತಾ ಇದ್ದೀನಿ. ನೋಡಿ ಇದೆಲ್ಲ ಹಳೆ ಗಿಡಗಳು, ನೋಡಿ ಅಲ್ಲಿ ಹೂವೆಲ್ಲ ಬಿಟ್ಟು ಆಗಿರುತ್ತಲ್ಲ, ಅದು ದಪ್ಪ ದಪ್ಪ ಕಡ್ಡಿ ಆಗಿರುತ್ತೆ ನೋಡಿ. ನೋಡಿ ಇವಾಗ ಈ ಥರದನ್ನೆಲ್ಲ ತೆಗೆದಾಕ್ಬಿಡ್ಬೇಕು ನಾವು, ಅದು ವೇಸ್ಟ್. ಅದನ್ನು ಗೊಬ್ಬರಕ್ಕೆ ಹಾಕಿದ್ರೂ ಆಯಿತು, ಇಲ್ಲಾಂದರೆ ಬಿಸಾಕಿದ್ರೂ ಆಗುತ್ತೆ. ನಮಗೆ ಬೇಕಾಗಿರೋ ಅಂಥ ಸಸಿಗಳನ್ನ ಮಾತ್ರ ಆರಿಸ್ಕೊಂಡ್ರೆ ಸಾಕು. ನೋಡಿ ನಾನು ಸುಮಾರು ಪಾಟು ತೆಗ್ದಿದ್ದೀನಿ. ನೋಡಿ ಇದರಲ್ಲೂ ಅಷ್ಟೇ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ಯಾಕೆಂದರೆ ಈ ಥರ ಸಸಿಗಳಿದ್ದಾಗ ನಾವು ಮಣ್ಣೆಲ್ಲ ಲೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ನಾವು ವರ್ಷ ಇದನ್ನು ಚೇಂಜ್ ಮಾಡ್ತಾನೆ ಇರಬೇಕು. ಹಂಗೇ ಬಿಡ್ತು ಅಂದರೆ ನಮಗೆ ಹೆಚ್ಚು ಹೂವುಗಳೆಲ್ಲ ಸಿಗೋದಿಲ್ಲ. ಹಾಗಾಗಿ ನಾನು ಇವಾಗ ನೆಕ್ಸ್ಟ್ ಸೀಸನ್ನಿಗೆ ಬೇಕಲ್ಲ ಅಂದ್ಬಿಟ್ಟು ನಾನೆಲ್ಲ ಇವಾಗೇ ರೆಡಿ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ಮಾಡ್ಕೊಳ್ಳಿ ನೀವು, ಬರುತ್ತೆ ಚೆನ್ನಾಗೂ ಸಹ. ನೋಡಿ ಅದು ಪಾಟಿಂದ ಹೊರಗಡೆ ತೆಗೆದ ಮೇಲೆ ಎಷ್ಟು ಸಣ್ಣ ಸಸಿಗಳೆಲ್ಲ ನೋಡಿ ಹೆಂಗೆ ಒಳ್ಳೆ ರೌಂಡ್ ಸುತ್ಕೊಂಡ್ಬಿಟ್ಟಿದೆ, ಒಳ್ಳೆ ಸಿಂಬಿಗಳ ಥರ ಆಗಿಬಿಟ್ಟಿದೆ ಅದು. ಹಂಗಾಗಿ ಸ್ವಲ್ಪ ನೀವು ಸೇವಂತಿಗೆ ಗಿಡಗಳನ್ನ ಹಾಕೋದಾದರೆ ಸ್ವಲ್ಪ ಇದು ಬಾಯಿ ದೊಡ್ಡದೇ ಇರುತ್ತೆ ನೋಡಿ ಪಾಟು, ಆ ಥರದಲ್ಲೇ ಹಾಕೊಳ್ಳಿ. ಯಾಕೆಂದರೆ ಅದು ಸಸಿಗಳೆಲ್ಲ ಮೇಲೆ ಬರೋದಕ್ಕೆ ಅದಕ್ಕೆ ಅನುಕೂಲ ಬೇಕಲ್ಲ. ಹಾಗಾಗಿ ನೋಡಿ ಅಲ್ಲಿ ಎಷ್ಟೊಂದು ಸಸಿಗಳೆಲ್ಲ ಬರ್ತಾ ಇದೆ, ಇನ್ನೂ ಸುಮಾರು ಸಸಿ ಬರ್ತಾ ಇದೆ. ನಾನು ಅಂದರೆ ದೊಡ್ಡದೆಲ್ಲ ತೆಗೆದು ಬಿಸಾಕ್ಬಿಟ್ಟು ಅಂದರೆ ಸಣ್ಣದು ಮಾತ್ರ ನಾನು ಹಾಕ್ತಾಯಿದ್ದೀನಿ. ನೀವು ಈ ಸೇವಂತಿಗೆ ಗಿಡಕ್ಕೆ ಪಾಟಿಂಗ್ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಗೊಬ್ಬರ ಜಾಸ್ತಿನೇ ಹಾಕ್ಕೊಳ್ಳಿ. ಕುರಿ ಗೊಬ್ಬರ ಆಗಿರ್ಬೋದು ಅಥವಾ ಹಸುವಿನ ಗೊಬ್ಬರ ಆಗಿರ್ಬೋದು, ಯಾವುದಾದ್ರೂ ಸರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕೆಂದರೆ ಇದು ಸೇವಂತಿಗೆ ಗಿಡಕ್ಕೆ ಸ್ವಲ್ಪ ಗೊಬ್ಬರ ಜಾಸ್ತಿ ಇತ್ತು ಅಂದರೆ ತುಂಬ ಚೆನ್ನಾಗಿ ಹೂವೆಲ್ಲನೂ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಸುವಿನ ಗೊಬ್ಬರ ಇಲ್ಲ ಅಂದರೆ ಸ್ವಲ್ಪ ಕುರಿ ಗೊಬ್ಬರನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏನೂ ತೊಂದರೆ ಆಗೋದಿಲ್ಲ. ನೋಡಿ ಇದೆಲ್ಲ ಎಷ್ಟು ಹಳೇ ಗಿಡಗಳು ನೋಡಿ ಯಾವ ಥರ ಆಗಿದೆ. ಇದೆಲ್ಲ ಫಸ್ಟು ದೊಡ್ಡ ಗಿಡ ಆಗಿ ಹೂವೆಲ್ಲ ಬಿಟ್ಟು ಅದು ದಪ್ಪ ಇರುತ್ತೆ ನೋಡಿ ಕಡ್ಡಿ, ಅದನ್ನೆಲ್ಲ ತೆಗೆದು ಇವಾಗ ನಾನು ಬಿಸಾಕ್ತಾ ಇದ್ದೀನಿ. ನೋಡಿ ನಾವು ವರ್ಷ ನಾವು ಇದೇ ಥರನೇ ಮಾಡ್ಕೊಳ್ತಾ ಬಂತು ಅಂದರೆ ತುಂಬ ಚೆನ್ನಾಗಿ ಗಿಡಗಳೂ ಇರುತ್ತೆ, ಮತ್ತು ನಮಗೆ ಇನ್ನೂ ಹೆಚ್ಚು ಸಸಿಗಳೂ ಸಹ ಸಿಗುತ್ತೆ. ನೋಡಿ ಅದೆಲ್ಲನೂ ನಾನು ತೆಗೆದು ಬಿಸಾಕ್ತಾ ಇದ್ದೀನಿ. ಅಂದರೆ ಚೆನ್ನಾಗಿರೋ ಅಂಥ ಸಸಿಗಳನ್ನ ಮಾತ್ರ ಆರಿಸ್ಕೊಂಡು ಇನ್ನು ಮಿಕ್ಕಿದ ಸಸಿಗಳನ್ನೆಲ್ಲ ನಾನು ಬಿಸಾಕ್ತೀನಿ. ನನ್ನ ಗಾರ್ಡನಲ್ಲಿ ಈ ಸೇವಂತಿಗೆ ಕಲರು ತುಂಬಾ ಇದೆ. ಅಂದರೆ ನಾನು ಕೌಂಟ್ ಮಾಡಿಲ್ಲ ಎಷ್ಟು ಕಲರ್ ಇದೆ ಅಂತ, ತುಂಬಾ ಇದೆ. ಅದರಲ್ಲಿ ಈ ವರ್ಷದಲ್ಲಂತೂ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಸೇವಂತಿಗೆ ಗಿಡಗಳನ್ನ. ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಗಾರ್ಡನಲ್ಲಿ ಸೇವಂತಿಗೆ ಗಿಡ ಎಲ್ಲ ಇತ್ತು. ಅದು ಹೂ ಬಿಟ್ಟಾಗ ನೋಡೋದೇ ಒಂದು ಖುಷಿ ಅಲ್ವಾ. ನೋಡಿ ಪಾಟ್ಗೂ ಅಷ್ಟೇ, ಅದು ಸೇವಂತಿಗೆ ಗಿಡ ಎಕ್ಸ್ಟ್ರಾ ಇರುತ್ತಲ್ಲ, ನನಗೆ ಬೇಕಾಗಿರೋಂಥ ಸಸಿ ಇಟ್ಬಿಟ್ಟು ಇನ್ನು ಮಿಕ್ಕಿದ ಸಸಿನೆಲ್ಲ ನಾನು ಅದು ಕಾಂಪೋಸ್ಟಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ನಾನು ಮತ್ತೆ ನೋಡಿ ಅದ್ರ ಮೇಲೆ ಸಸಿ ಇಡ್ತಿದ್ದೀನಿ. ಈ ಥರ ಇಡ್ತು ಅಂದರೆ ಅದಕ್ಕೆ ಗೊಬ್ಬರನೂ ಸಿಗುತ್ತೆ, ನಮಗೆ ಹೂವು ಸಿಗುತ್ತೆ. ನಾನು ಎಷ್ಟೇ ಪಾಟಿಂಗ್ ಮಿಕ್ಸ್ ಮಾಡಿದ್ರು ನಾನು ಅದು ಪಾಟಲ್ಲಿ ನಾನು ಕಿಚನ್ ವೇಸ್ಟು ಇಲ್ಲ ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟೆ ನಾನು ರಿಪಾರ್ಟ್ ಮಾಡಬೇಕು, ಇಲ್ಲಾಂದರೆ ನನಗೆ ಸಮಾಧಾನನೇ ಆಗಲ್ಲ. ಯಾಕೆ ಅಂತೀರಾ, ಅದು ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ನಾವು ಏನೇ ಪಾಟಿಂಗ್ ಮಿಕ್ಸ್ ಹಾಕಿದ್ರೂ ಅದು ವೇಸ್ಟೆಲ್ಲ ನಾವು ಹಾಕಿ ನಾವು ರಿಪಾರ್ಟ್ ಮಾಡ್ತೀವಿ ನೋಡಿ, ಅದು ಗೊಬ್ಬರ ಸಿಕ್ಕಿದ ಮೇಲೆ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಬೇಕಿದ್ರೆ ನೀವು ಈ ಥರ ಟ್ರೈ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ ನಾನು ಹೇಳೋದು ನಿಜನಾ ಸುಳ್ಳ ಅಂತ ನಿಮಗೇನೆ ಕನ್ಫರ್ಮ್ ಆಗುತ್ತೆ. ನಾನು ಚೀಲದಲ್ಲೂ ಸೇವಂತಿಗೆ ಗಿಡ ಎಲ್ಲನೂ ಇಟ್ಟರು ಅದೇ ಥರನೇ ಮಾಡೋದು. ಇದು ಕಿಚನ್ ವೇಸ್ಟ್ ಎಲ್ಲನೂ ಮತ್ತು ಗಾರ್ಡನ್ ವೇಸ್ಟನ್ನು ತುಂಬಿಸ್ಬಿಟ್ಟು ಅದ್ರ ಮೇಲೇ ನಾನು ಸೇವಂತಿಗೆ ಗಿಡಗಳನ್ನ ಇಡೋದು. ಸೇವಂತಿಗೆ ಗಿಡ ಅಂತಲೇ ಅಲ್ಲ, ನಾನು ಯಾವುದೇ ಒಂದು ಗಿಡ ಇಡಬೇಕಾದ್ರೂ ಸಹ ನಾನು ಇದೇ ರೀತಿಯೇ ಮಾಡೋ ಅಂಥದ್ದು. ನೋಡಿ ಇದರಲ್ಲೂ ಅಷ್ಟೇ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ ನೋಡಿ. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಆರಿಸ್ಕೊಂಡ್ರೆ ಸಾಕು. ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಮಧ್ಯದಲ್ಲಿ ಇಷ್ಟು ದಪ್ಪ ಕಡ್ಡಿ ಇರುತ್ತೆ ನೋಡಿ. ಫಸ್ಟಿಗೆ ಹೂವೆಲ್ಲ ಬಂದು ಬಿಟ್ಟು ಆಗೋಗಿರುತ್ತಲ್ಲ ಆ ಕಡ್ಡಿಗಳು, ಅದನ್ನೆಲ್ಲ ತೆಗೆದು ನಾವು ಕ್ಲೀನ್ ಮಾಡ್ತು ಅಂದರೆ ಅದು ಬೇರೆ ನಮಗೆ ಚೆನ್ನಾಗಿರೋ ಅಂಥ ಸಸಿಗಳೂ ಸಹ ಸಿಗುತ್ತೆ. ನೋಡಿ ಎಲ್ಲ ಒಂಥರ ರೋಲ್ ಥರ ಸುತ್ತಾಕೊಂಡ್ಬಿಟ್ಟೈತೆ ಅದಕ್ಕೆ. ಅಂದರೆ ಸಸಿಗಳೆಲ್ಲ ಮೇಲೆ ಬರೋದಕ್ಕೆ ಜಾಗ ಇರೋದಿಲ್ಲ ನೋಡಿ. ಅದರ ಸ್ವಲ್ಪ ಪಾಟು ನಾನು 12 ಇಂಚಿನ ಪಾಟಲ್ಲಿ ಹಾಕಿರೋದು. ನಿಮಗೆ ಅಂದರೆ ಅಷ್ಟೊಂದು ದೊಡ್ಡದೇನು ಬೇಕಾಗೋದೇ ಇಲ್ಲ ಪಾಟು ಇದು ಸೇವಂತಿಗೆ ಗಿಡಗಳಿಗೆ. ಒಟ್ಟಿನಲ್ಲಿ ಅಗಲ ಇರೋ ಅಂಥ ಬಾಯಿ ಇದ್ದರೆ ಸಾಕು. ಅಂದರೆ ಈ ಬೇಷನ್ನು ಆ ಥರ ಎಲ್ಲ ಇರುತ್ತೆ ನೋಡಿ, ಅದರಲ್ಲಿ ಹಾಕೊಂಡ್ರೂ ಚೆನ್ನಾಗಿ ಬರುತ್ತೆ. ಅದ್ರ ಫುಲ್ಲು ಅಂಡ್ಕೊಂಡ್ಬಿಡುತ್ತೆ. ನಿಮಗೆ ಹೆಚ್ಚು ಹೂ ಬೇಕು ಅನ್ನೋದಾದರೆ ಈ ದೊಡ್ಡದು ಬೇಷನ್ ಇರುತ್ತೆ ನೋಡಿ, ಆ ಬೇಷನಲ್ಲಿ ಹಾಕೊಂತು ಅಂದರೆ ನಿಮಗೆ ಜಾಸ್ತಿ ಹೂವು ಸಹ ಸಿಗುತ್ತೆ ಮತ್ತು ಸಸಿಗಳೂ ಸಹ ಹೆಚ್ಚಾಗಿ ಬರುತ್ತೆ. ಇವತ್ತು ನಾನು ಒಂದು 20 ಪಾಟ್ಗೆ ಹಾಕಿರ್ಬೋದು ಸೇವಂತಿಗೆ ಸಸಿಗಳನ್ನ. ಫಸ್ಟ್ಗೊಂದು ಸತಿ ನಾನು ರಿಪಾರ್ಟ್ ಮಾಡಿದ್ದನ್ನು ಸಹ ತೋರಿಸಿದ್ದೀನಿ. ಇವತ್ತು ಅಂದರೆ ಈ ಸಸಿಗಳನ್ನೆಲ್ಲ ಕ್ಲೀನ್ ಮಾಡಿ ನಾವು ಆ ಸಸಿಗಳನ್ನ ಮುಂದಿನ ಸೀಸನ್ಗೆ ಯಾವ ರೀತಿ ರೆಡಿ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆನೂ ಸಹ ತೋರಿಸಿದ್ದೀನಿ ನೋಡಿ. ಇದೆಲ್ಲ ಚೆನ್ನಾಗಿರೋಂಥ ಸಸಿಗಳನ್ನೆಲ್ಲ ನಾನು ಆರಿಸ್ಕೊಂಡು ಬೇರೆ ಪಾಟಿಗೆ ಹಾಕಿದ್ದೀನಿ.
ಹಳೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಸೇವಂತಿಗೆ ಹೂವೆಲ್ಲ ಬಿಟ್ಟಿರುತ್ತೆ ಅಂತವು. ಗಾರ್ಡನ್ನಲ್ಲಿ ಅದರಲ್ಲೂ ಬಣ್ಣದ ಸೇವಂತಿಗೆ ಹೂವು ಇತ್ತು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ನೋಡೋದಕ್ಕೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಹಂಗಾಗಿ ನಾನು ಹೆಚ್ಚಾಗಿ ಸೇವಂತಿಗೆ ಗಿಡನೇ ಜಾಸ್ತಿ ಬೆಳೆಸೋ ಅಂಥದ್ದು. ನೋಡಿ ಅಲ್ಲಿ ಬೇಕಿಲ್ಲದೆ ಇರೋ ಅಂಥ ಸಸಿಗಳನ್ನೆಲ್ಲ ತೆಗೆದು ನಾನು ಆ ಟಬ್ಬಲ್ಲಿ ಹಾಕಿರ್ತೀನಿ. ಆಮೇಲೆ ಬೇರೆ ಪಾಟ್ಗೆ ರೀಪಾಟ್ ಮಾಡಬೇಕಾದ್ರೆ ಅದರಲ್ಲಿ ತುಂಬಿಸ್ಬಿಟ್ಟು ನಾನು ರೀಪಾಟ್ ಮಾಡ್ತೀನಿ. ಅದು ಕೊಳ್ತು ಚೆನ್ನಾಗಿ ಗೊಬ್ಬರನೂ ಸಹ ಆಗುತ್ತೆ, ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು. ತುಂಬ ಜನ ಹೇಳ್ತೀರಾ ನಮ್ಮ ಗಾರ್ಡನಲ್ಲಿ ಸೇವಂತಿಗೆ ಗಿಡಗಳೇ ಬರೋದಿಲ್ಲ ಅಂತ. ಏನಿಲ್ಲ, ಬರುತ್ತೆ. ಅಂದರೆ ಸ್ವಲ್ಪ ನೀವು ಗೊಬ್ಬರನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಂದು ಸಸಿ ತಂದು ಹಾಕೊಂತು ಅಂದ್ರೂ ಸಹ ಚೆನ್ನಾಗಿ ಬರುತ್ತೆ ಗಿಡಗಳು. ಅಂದರೆ ನೀರು ಜಾಸ್ತಿ ಹಾಕೋಕೆ ಹೋಗಬೇಡಿ. ಈ ಸೇವಂತಿಗೆ ಗಿಡ ನೀರು ಜಾಸ್ತಿ ಇಷ್ಟಪಡೋದಿಲ್ಲ, ಕೊಳ್ತೋಗ್ಬಿಡುತ್ತೆ ಗಿಡಗಳು. ಹಾಗಾಗಿ ಚೆಕ್ ಮಾಡಿಕೊಂಡು ನೀವು ಪಾಟಲ್ಲಿ ಮಣ್ಣು ತೇವ ಇದೆಯಾ ಒಣಗಿದೆಯಾ ಅಂತ ಚೆಕ್ ಮಾಡಿ ನೀವು ನೀರು ಹಾಕೋಬೇಕು. ನೋಡಿ ಇದೆಲ್ಲ ಕಟಿಂಗ್ ಇಟ್ಟಿದ್ದು ಅಂತ ಸಸಿಗಳು ನಾನು ನರ್ಸರಿಯಿಂದ ಕಟಿಂಗ್ ತೊಗೊಬಂದು ಹಾಕಿದ್ದು ಇವೆಲ್ಲ. ಅಂದರೆ ಇದು ಪಿಂಕ್ದು ಬೇರೆ ಪಾಟಲ್ಲಿ ಇದ್ದಾವೆ, ದೊಡ್ಡ ದೊಡ್ಡ ಪಾಟಲ್ಲಿ. ಅದನ್ನು ನಾನು ಕ್ಲೀನ್ ಮಾಡಿಲ್ಲ ಇವಾಗ. ಅಂದರೆ ಇದು ಕಟಿಂಗ್ ಇಟ್ಟಿದ್ನಲ್ಲ, ಇದನ್ನು ಮಾತ್ರ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇವೆಲ್ಲ ನಾನು ನರ್ಸರಿಯಿಂದ ಕಟಿಂಗ್ ತೊಗೊಬಂದು ಹಾಕಿದ್ದಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇದರಲ್ಲಿ ಡಾರ್ಕ್ ಪಿಂಕು ಮತ್ತು ಲೈಟ್ ಪಿಂಕು 2 ಕಲರ್ ಇದೆ. ಹಂಗಾಗಿ ನಾನು ಫಸ್ಟ್ಗೆ ಚಿಕ್ಕ ಪಾಟಲ್ಲಿ ನಾನು ಹಾಕಿರ್ತೀನಿ ಕಟಿಂಗ್ನ. ಆಮೇಲೆ ಅದು ಎಲ್ಲ ಚೆನ್ನಾಗೇ ಈ ಥರ ದೊಡ್ಡದಾಗಿ ಹೂ ಬಿಟ್ಟಾದಮೇಲೆ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ. ನಾನು ಯಾವಾಗಲೂ ಅಷ್ಟೇ ಇದೇ ಥರನೇ ಮಾಡೋ ಅಂಥದ್ದು. ಈಗ ನರ್ಸರಿಯಿಂದ ನಾನು ಗಿಡ ತಂದ್ರೂ ಅಷ್ಟೇ, ಫಸ್ಟು ನಾನು ಚಿಕ್ಕ ಪಾಟಿಗೆ ಹಾಕ್ತೀನಿ, ಆಮೇಲೆ ನಾನು ದೊಡ್ಡ ಪಾಟಿಗೆ ಹಾಕೋದು. ನೋಡಿ ಇದು ಪಿಂಕ್ದು ಸೇವಂತಿಗೆ ಗಿಡ ತುಂಬ ಸೂಕ್ಷ್ಮ ಇರುತ್ತೆ. ಸ್ವಲ್ಪ ಹಿಂಗೆ ಟಚ್ ಆದ್ರೂ ಮುರಿದೇ ಹೋಗುತ್ತೆ. ನೋಡಿ ಅಲ್ಲಿ ತೆಗಿಬೇಕಾದ್ರೆ ಅದೊಂದು ಮುರಿದೇ ಹೋಯ್ತು. ಅದು ಹೂವಿತ್ತು, ಮಗ್ಗುನೂ ಜಾಸ್ತಿ ಇತ್ತು, ಮುರಿದೇ ಹೋಯ್ತು. ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಪಿಂಕ್ದು ಸೇವಂತಿಗೆ ಗಿಡ ಇದೆಯಲ್ಲ, ಅದು ಎಲ್ಲ ಪಾಟು ಎಲ್ಲ ಸಹ ನಾನು ಇದು ಕ್ಲೀನ್ ಮಾಡಿಲ್ಲ. ಯಾಕೆಂದರೆ ಅದನ್ನು ತೋರಿಸಿದ್ರೆ ನಿಮಗೆ ವಿಡಿಯೋ ನೋಡೋಕ್ಕೂ ಲೆಂತಿ ಆಗುತ್ತೆ ಅನ್ನೋದ್ಬಿಟ್ಟು ನಾನು ತೋರಿಸಿಲ್ಲ. ಇದನ್ನು ಮಾತ್ರ ನಾನು ಕಟಿಂಗ್ ಇಟ್ಟಿದ್ನಲ್ಲ, ಹಾಗೆ ಇವೆಲ್ಲ ಚಿಕ್ಕ ಚಿಕ್ಕ ಪಾಟಲ್ಲಿ ಇತ್ತಲ್ಲ, ಹಾಗೆ ದೊಡ್ಡ ಪಾಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದೆ. ನೀವು ಯಾವುದೇ ಒಂದು ಕಟಿಂಗ್ ಇಡಬೇಕಾದ್ರೂ ಅಷ್ಟೇ ಫಸ್ಟು ಚಿಕ್ಕ ಪಾಟಲ್ಲಿ ಇಟ್ಟು ಆಮೇಲೆ ಚೆನ್ನಾಗಿ ಹೂವೆಲ್ಲ ಬಂದ ಮೇಲೆ ನೀವು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೋಬೇಕು. ನೀವು ಫಸ್ಟೇ ದೊಡ್ಡ ಪಾಟಿಗೆ ಹಾಕೊಂತು ಅಂದರೆ ಅದು ಬರೀ ಬೇರು ಬಿಟ್ಕೊಳುತ್ತೆ ಹೊರತು ಸಸಿಗಳು ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಅಂದರೆ ಅವಾಗ ನಾನು ಕಟಿಂಗ್ ಇಡಬೇಕಾದ್ರೆ ನನಗೆ ಪಾಟ್ಗಳು ಇರಲಿಲ್ಲ. ಹಂಗಾಗಿ ನಾನು ಕವರಲ್ಲಿ ಏನು ಸಿಗುತ್ತೋ ಅದರಲ್ಲಿ ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಎಲ್ಲ. ಇದು ಲೈಟ್ ಪಿಂಕಲ್ಲೇ ಲೈಟ್ ಪಿಂಕು. ಅಂದರೆ ಫಸ್ಟ್ಗೆ ರಿಪಾರ್ಟ್ ಮಾಡಿದೆ ನೋಡಿ, ಅದು ಡಾರ್ಕ್ ಪಿಂಕು. ನನ್ನ ಗಾರ್ಡನಲ್ಲಿ ಇದ್ದಾವೆ ನೋಡಿ ಡಾರ್ಕ್ ಪಿಂಕು, ಆ ಥರ. ಇವೆಲ್ಲ ನಾನು ನರ್ಸರಿಯಿಂದ ಕಟಿಂಗ್ ಹಾಕಿದ್ದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನು ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ತಾ ಇದ್ದೀನಿ. ನೋಡಿ ಇದು ಲೈಟ್ ಪಿಂಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ನಾವು ಈ ಥರ ಕಟಿಂಗಿಂದನೂ ಸಹ ನಾವು ಆರಾಮಾಗಿ ಬೆಳೆಸ್ಕೋಬೋದು. ಅದು ಒಂದೇ ಒಂದು ಕಡ್ಡಿನ ಹಾಕಿದ್ರೂ ಸಹ ಚೆನ್ನಾಗಿ ಬರುತ್ತೆ. ಸೇವಂತಿಗೆ ಗಿಡ ಬೇಗನೆ ಹೋಗೋದಿಲ್ಲ. ಕೆಲವರು ಹೇಳ್ತೀರಾ ನಮಗೆ ಸೇವಂತಿಗೆ ಗಿಡ ಬರೋದೇ ಇಲ್ಲ ಅಂತ. ಅಂದರೆ ನೀರು ಜಾಸ್ತಿ ಎಲ್ಲ ಹಾಕೋಕೆ ಹೋಗಬೇಡಿ, ಹಂಗಾಗಿ ಗಿಡಗಳು ಒಣಗೋಗುತ್ತೆ ಮತ್ತು ಅದು ಸತ್ತೋಗ್ಬಿಡುತ್ತೆ ಜಾಸ್ತಿ ನೀರು ಹಾಕ್ತು ಅಂದರೆ. ನೋಡಿ ಚೆಕ್ ಮಾಡಿಕೊಂಡು ಸ್ವಲ್ಪ ನೀರೆಲ್ಲ ಹಾಕೊಂತು ಅಂದರೆ ಗಿಡ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಕಟಿಂಗ್ ಹಾಕಿದ್ದಾವೆ ಎಲ್ಲನೂ ರಿಪಾರ್ಟ್ ಮಾಡ್ತಿದ್ದೆ. ಅಂದರೆ ಕಟಿಂಗ್ ಹಾಕಿದ್ನಲ್ಲ, ಅದನ್ನು ಹೂ ಬಂದಿರೋದನ್ನು ನೋಡಿ ನಾನು ಹಾಕ್ತಿದ್ದೀನಿ ಅಷ್ಟೇ, ರಿಪಾರ್ಟ್ ಮಾಡ್ತಿದ್ದೀನಿ. ಅಂದರೆ ಯಾಕೆಂದರೆ ಹೂ ಬರದೇ ಇರೋ ಅಂಥದ್ದನ್ನು ಯಾವ ಕಲರು ಏನು ಅಂತ ಗೊತ್ತಾಗೋದಿಲ್ವಲ್ಲ. ಹಾಗಾಗಿ ನಾನು ಹೂ ಬಂದಿರೋದನ್ನು ಮಾತ್ರ ರಿಪಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇದು ಅಷ್ಟೇ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಅದು ಎಷ್ಟು ಚಿಕ್ಕ ಚಿಕ್ಕ ಕವರಲ್ಲಿ ಹಾಕಿದ್ದೆ ನಾನು, ಪಾಟಿಲ್ಲ ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಕವರು ಯಾವ್ದು ಸಿಗುತ್ತೆ ಅದರಲ್ಲಿ ಹಾಕಿದ್ದೆ ನಾನು. ಅಂದರೆ ಚೆನ್ನಾಗಿ ಬಂದಿದ್ದಾವೆ. ಸ್ವಲ್ಪ ಹೋಯ್ತು, ಸ್ವಲ್ಪ ಬಂತು, ಏನು ಮಾಡೋಕ್ಕಾಗಲ್ಲ. ಬಂದವನ್ನ ಉಳಿಸ್ಕೊಬೇಕಷ್ಟೆ. ಅದರಲ್ಲೂ ಹೆಚ್ಚಾಗಿ ನನ್ನ ಗಾರ್ಡನಲ್ಲೇ ಇದೆ ಈ ಥರ ಪಿಂಕು. ಎಲ್ಲ ನಾನು ಕಟಿಂಗ್ ಹಾಕಿದವೆಲ್ಲ ಬರೀ ಪಿಂಕೇ ಆಗಿದ್ದಾವೆ. 1-2 ಮಾತ್ರ ವೈಟ್ ಇದ್ದಾವೆ. ಒಂದು ಗ್ರೀನ್ ಇತ್ತು, ಅದನ್ನು ಹೋಯ್ತದು. ಏನು ಮಾಡೋಕ್ಕಾಗೋದಿಲ್ಲ. ಈಗ ಹಾಕಿದವೆಲ್ಲ ಬರುತ್ತೆ ಅಂತ ಹೇಳೋಕ್ಕೂ ಆಗೋದಿಲ್ಲ. ಹೋಗಿದ್ದು ಹೋಯ್ತು, ಇರೋದನ್ನ ಉಳಿಸ್ಕೊಬೇಕಷ್ಟೇ. ನಾನು ನರ್ಸರಿಯಿಂದ ಕಟಿಂಗ್ ತಂದು ಹಾಕಿದ್ದಂಥವು ಒಂದು 4 ಕಲರ್ ಏನೋ ಬಂದಿದೆ. ಬಂದಷ್ಟೇ ಬರಲಿ, ಏನು ಮಾಡೋಕ್ಕಾಗೋದಿಲ್ಲ. ನೋಡಿ ಅದನ್ನೆಲ್ಲನೂ ನಾನು ತೆಗೆದು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಕಲರ್ ಅಂತೂ ತುಂಬ ಚೆನ್ನಾಗಿದ್ದಾವೆ. ಒಂದು 4 ಕಲರ್ ಏನೋ ಇದು ಬಂದಿದ್ದಾವೆ. ಈ ಪಿಂಕಲ್ಲೂ ಅಷ್ಟೇ ಹಳೆ ಗಿಡಗಳು ಅವೂ ಕ್ಲೀನ್ ಮಾಡಬೇಕು. ನೆಕ್ಸ್ಟ್ ಯಾವಾಗಾದರೂ ಅದನ್ನು ಸಹ ಕ್ಲೀನ್ ಮಾಡಿ ಅದರಲ್ಲೂ ಚೆನ್ನಾಗಿರೋ ಅಂಥ ಸಸಿಗಳನ್ನ ತೆಗೆದು ಬೇರೆ ಪಾಟಿಗೆ ಹಾಕ್ಬಿಟ್ಟು ಇನ್ನು ಬೇಕಿಲ್ಲದೆ ಇರೋ ಅಂಥದ್ದನ್ನೆಲ್ಲನೂ ಮತ್ತೆ ಕಾಂಪೋಸ್ಟಿಗೆ ಹಾಕೋಬೇಕು ಅಷ್ಟೇ. ನೋಡಿ ಇದೆಲ್ಲ ತುಂಬ ಚೆನ್ನಾಗೇ ಬರುತ್ತೆ. ಇದು ಸೇವಂತಿಗೆ ಗಿಡಗಳು ಬರಲ್ಲ ಅನ್ನೋ ಚಿಂತೆನೇ ಬೇಡ, ಆರಾಮಾಗಿ ಬೆಳೆಸ್ಕೊಳ್ಳಿ, ಬರುತ್ತೆ.
ನೋಡಿ ಇವು ಅಷ್ಟೇ ಕಟಿಂಗ್ ಹಾಕಿದ್ದಂಥವು ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ. ಇವಾಗ ನೋಡಿ ಅದನ್ನು ನಾನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇದನ್ನು ಹತ್ರದಿಂದ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಕೈನಲ್ಲಿ ಫೋನ್ ಹಿಡ್ಕೊಂಡು ತೋರಿಸ್ತಾ ಇರೋದು. ಆವಾಗಲೇ ನಾನು ಸ್ಟ್ಯಾಂಡಲ್ಲಿ ಹಾಕಿ ಕೆಲಸ ಮಾಡ್ತಾ ಇರ್ತೀನಲ್ಲ, ಹಂಗಾಗಿ ಅದು ಸರಿ ನಿಮಗೆ ಹತ್ರದಿಂದ ಕಾಣಿಸಿಲ್ಲ. ಇವಾಗ ನಾನು ಒಂದು ಕೈಲಿ ಫೋನು ಒಂದು ಕೈಲಿ ಕೆಲಸ ಮಾಡ್ತಾ ಇದ್ದೀನಿ ನೋಡಿ, ಅದಕ್ಕೆ ಹತ್ರದಿಂದ ಕಾಣಿಸ್ತಾ ಇದೆ. ಅದರಲ್ಲೂ ಮೊಗ್ಗು ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಬಿಟ್ಟಿದೆ, ಎಲೆಗೆ ಒಂದೊಂದು ಮೊಗ್ಗು ಬಿಟ್ಟಿದೆ ನೋಡಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ ನೋಡಿ. ಇದು ಅಷ್ಟೇ ನಾನು ವಾಟ್ರ್ ಬಾಟ್ಲಲ್ಲಿ ಇದು ಅಂದರೆ ಸಣ್ಣ ಸಣ್ಣಗೆ ಬಿಡುತ್ತೆ ನೋಡಿ ಹೂವು ಪಿಂಕು. ಆ ಸೇವಂತಿಗೆ ಇದು ಅದು ಕಡ್ಡಿ ಮುರಿದೋಗಿರುತ್ತೆ. ಆ ಕಡ್ಡಿನ ನಾನು ಎಲ್ಲೋ ಒಂದು ಕಡೆ ಸಿಗಿಸಿರ್ತೀನಿ. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ನಾನು ಆ ವಾಟ್ರ್ ಬಾಟ್ಲಿ ಕಟ್ ಮಾಡಿಟ್ಟಿರ್ತೀನಲ್ಲ, ಅದರಲ್ಲಿ ಹಾಕಿದ್ದೆ ಒಂದೇ ಒಂದು ಕಡ್ಡಿನ. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಫಸ್ಟೇ ನೋಡಿ ಅಲ್ಲಿ ಸ್ವಲ್ಪ ಎಲೆ ಗೊಬ್ಬರ, ಎಲೆ ಒಣಗಿರೋ ಅಂತಹ ಎಲೆ ಎಲ್ಲನೂ ಹಾಕಿರ್ತೀನಿ. ಕಟಿಂಗ್ ನೆಡ್ಬೇಕಾದ್ರೆ ನಾನು ಇಟ್ಟಿರ್ತೀನಿ. ಅದು ಕೊಳ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಗೊಬ್ಬರ ಸಿಕ್ಕಿದ್ರೇ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ನೋಡಿ. ಇವಾಗ ಅದೆಲ್ಲನೂ ಗಿಡ ಹಾಕಿದ್ದಾಯಿತು. ಇವಾಗ ಲಾಸ್ಟಲ್ಲಿ ನೀರು ಹಾಕ್ತಾ ಇದ್ದೀನಿ ನೋಡಿ. ಸುಮಾರು ಗಿಡಗಳನ್ನ ನಾನು ಇವಾಗ ಬೇರೆ ಪಾಟಿಗೆ ಹಾಕಿದ್ದೀನಿ. ಇವೆಲ್ಲ ನನಗೆ ಮುಂದಿನ ಸೀಸನ್ಗೆ ತುಂಬ ಚೆನ್ನಾಗಿ ಹೂವು ಸಹ ಬರುತ್ತೆ. ಸೇವಂತಿಗೆ ಗಿಡಗಳನ್ನ ಏನು ದುಡ್ಡು ಕೊಟ್ಟು ನರ್ಸರಿಯಿಂದನೇ ತಂದು ಹಾಕೋಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ. ಈಗ ಸಾಮಾನ್ಯವಾಗಿ ಫ್ರೆಂಡ್ಗಳಿರ್ತಾರೆ, ಅವ್ರ ಗಾರ್ಡನಲ್ಲೂ ಹಾಕಿರ್ತಾರೆ. ಒಂದೊಂದು ಸಸಿ ತಗೊಬಂದು ಹಾಕ್ಕೊಂಡ್ರೂ ಸಾಕು, ನಾವು ಹೆಚ್ಚಾಗಿ ಸಸಿಗಳನ್ನ ಸಹ ಮಾಡ್ಕೋಬೋದು. ಅದರಲ್ಲೂ ಗಾರ್ಡನ್ ತುಂಬ ಸೇವಂತಿಗೆ ಗಿಡಗಳನ್ನೂ ಮಾಡ್ಕೋಬೋದು ನೋಡಿ. ಇದು ಲೈಟ್ ಪಿಂಕು, ಆವಾಗಲೇ ನೋಡಿದ್ದು ಡಾರ್ಕ್ ಪಿಂಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.